ಅಣ್ಣ ಬದಲಾಗುವ ಜನ ಅಲ್ಲ ಅಂತ ನನಗೆ ಮೊದಲೇ ಹೇಳಿಲ್ವಾ? ಈಗೇನು ಮಾಡ್ತೀರಿ ನೀವು? ಮಾಡುವುದೇನಲ್ಲ, ಹೋಗಿ ಅವಳು ತಲೆ ಕತ್ತರಿಸಬೇಕು. ಹೋಗುದು ಬೇಡ, ಎಲ್ಲರೂ ಒಟ್ಟಾಗಿ ಹೋಗುವ. ಪ್ರಥಮವಾಗಿ ನಾನೇನಂತ ಕೇಳ್ತೇನೆ, ಆಮೇಲೆ ಅಣ್ಣನ ಬುದ್ಧಿ ಏನಾಗಿದೆ ಎನ್ನುವ ಕುರಿತಾಗಿ ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ನಾವಿಬ್ರೇ ಹೋಗುದಾ? ಬೇಡ, ಮಗನನ್ನು ಕೂಡ್ಕೊಂಡು ಹೋಗ್ಬೇಕು. ಸರಿ ಅವನದ್ದು ದರ್ಶನ ಅಲ್ವಾ? ಸುಕಾಲದಲ್ಲಿ ನಿನ್ನ ದರ್ಶನ ಆಗಿದೆ. ಅವಸರದ ಕರೆ. ಅವಸರ ಏನು ಅಂತ ಮಾರ್ಗದಲ್ಲಿ ಹೇಳ್ತೇವೆ. ಈ ವಿಚಾರವನ್ನು ಮಗನಲ್ಲಿ ಹೇಳಬೇಕಾಗಿದೆ. ಮತ್ತೇನಲ್ಲ, ಮಾಯಪೂತನಾಗಿದ್ದೀಯಾ, ಮದುವೆ ಮಾಡಿಸ್ಬೇಕು, ಹೆಣ್ಣು ನೋಡಿದ್ದೇನೆ. ಹೌದಾ? ಹಾಗಲ್ವ? ಆ ರೀತಿಯಾಗಿ ವ್ಯಕ್ತಪಡಿಸಬೇಕಿದ್ರೆ ನೋಡ ತಲೆ ಹೊಡಿತಾರೆ. ಈಗ ತಂಗಿಯಪ್ಪ ನನಗೇನಾಗ್ಬೇಕಾ? ಹಾಗೆ ಹಾಗೆ ಅನಿರೀಕ್ಷಿತವಾಗಿ ತಂಗಿಯ ಪ್ರವೇಶವಾಗಿದೆ. ತಂಗಿ ಬಂದು ತುಂಬಾ ಸಂತೋಷ. ಅವಸರದಲ್ಲಿ ಮೊದಲು ಹೇಳುವುದಕ್ಕೆ ಬಂದು ಬಿಟ್ಟೆ. ನೋಡೋದು ಅಲಂಕಾರ ಮಾಡಿ ಕಾರಣ ಇರುವಂತ ನನ್ನ ಮುದ್ದಿನ ಕುಮಾರಿ ರುಕ್ಮತಿಯ ಮದುವೆ ನೋಡು, ಅದು ಗಲಾಟೆ ಆಗಬೇಕು. ಅಗತ್ಯವಾಗಿ ಒಂದು
ಮದುವೆ ಮಗಳ ಮದುವೆಗೆ ನನ್ನ ಮಗಳ ಮದುವೆ. ಸರಿಯಾದ ಸಮಯಕ್ಕೆ ನಾನು ಬಂದಿದ್ದೆ ಅಂತ ಆಯ್ತು. ನಾನು ಹಾಗೆ ನನ್ನ ಮಗನಿಗೆ ಮದುವೆ ಮಾಡಿಸ್ಬೇಕೆನ್ನುವ ಉದ್ದೇಶಕ್ಕಾಗಿಯೇ ಬಂದವಳು. ಮದುವೆ ಹೌದು. ಒಬ್ಬ ಬಂದಲ್ಲ ಮತ್ತೆ ಇಬ್ಬರನ್ನು ಕೂಡಿಸಿಕೊಂಡೇ ಬಂದಿದ್ದೇನೆ. ಹೊರಬಾಯಿದ್ದಾರೆ ಪುರದ ಹೊರಬಾಯಿಯಲ್ಲಿದ್ದಾರೆ. ಹುಡುಗಿಯಿಂದ ಹುಡುಗಿ ಬೇರೆ ಯಾರು ಅಲ್ಲ, ನಿನ್ನ ಮಗಳಾದ ರುಕ್ಮಾವತಿಯೇ ನನ್ನ ಮಗನಿಗೆ ಜೋಡಿಯನ್ನು ಆಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಮಾಡಿಸೋಣ ಮದುವೆ. ಅವಳ ಬಾಯಿಂದ ಬರೋ ಮಾತು ಕೇಳಿದೆ. ನನ್ನ ಮಗಳಾದ ಉತ್ಪತ್ತಿಯನ್ನು ಇವಳ ಮಗ ಬಂದ್ರೆ ಕೊಟ್ಟು ಲಗ್ನ ಮಾಡಿಸಬೇಕು. ಹೇಗೆ ಮಾತು ನಾಳೆಗೆ ಮಾರುತ್ತ ಬೆಳೆಸಿ ಹೊಟ್ಟೆಗೆ ಕೈಯಕ್ಕೆ ಎಳೆಯುತ್ತಾ ಇದ್ದಾಳೆ. ಏನೇ ಬಂದದಾರರಿಗೆ ಆದ ಅವಮಾನ ಅರ್ಥ ಮಾಡಿಕೊಂಡೆ ಅಲ್ಲ. ಹಾಗಿದ್ರೆ ನಮ್ಮ ತೀರ್ಮಾನ ಏನು? ಹುಡುಗಿಯನ್ನು ನಿನ್ನ ಮಗನನ್ನು ಕೊಡುವುದಿಲ್ಲ. ಸಿಂಧೂ ದೇವತ ರಾಜಕುಮಾರ ಚಿತ್ರದಲ್ಲಿ ಕೊಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನನ್ನ ನಿರ್ಣಯ ಹೇಗೋ ಹಾಗೆ ಆಗಬೇಕು. ಕೊಡುವುದಿಲ್ಲ. ಯಾಕೆ ನಾನು ನನ್ನ ಮಗನಿಗೆ ನಿನ್ನ ಮಗಳೇ ಯೋಗ್ಯವಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಉದ್ದೇಶ ಒಂದು ರಕ್ತ ಸಂಬಂಧ, ಇನ್ನೊಂದು ಸೋದರಿಕೆಯ ಸಂಬಂಧ. ಸೋದರಿಕೆಯ ಸಂಬಂಧವನ್ನು ಯಾವ ಕಾಲಕ್ಕೂ ಮರೆಯಬಾರದು. ಒಮ್ಮೆ ಸೋದರಿಕೆಯ ಸಂಬಂಧ ಬಿಟ್ಟು ಬೇರೆ ರೀತಿಯಲ್ಲಿ ಮದುವೆ ಮಾಡಿಸ್ತೀಯ ಅಂತ ಆದ್ರೆ ನಿನಗೂ ಅವಮಾನ ಅಲ್ವಾ? ನಿನ್ನ ಮನೆಯಾದ ಪ್ರಶ್ನೆ ಅಲ್ವಾ? ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸುವುದು ಇದು ಮರ್ಯಾದೆ. ಮರ್ಯಾದೆ ಸತ್ತವಳು ಮಾನ ಬಿಟ್ಟವಳು ನನಗೆ ಅದೊಳಗೆ ಎಚ್ಚರಿಕೆ ಕೊಡ್ತಾ ಇದೆಯಾ? ನಿನ್ನ ಮರ್ಯಾದೆ ಪ್ರಶ್ನೆ. ನಿನ್ನ ಮರ್ಯಾದೆ ನನ್ನ ಮರ್ಯಾದೆ ಅಲ್ಲ. ನಿನಗೆ ಮಾನ ಉಂಟು ಅಂತ ಕೇಳು. ಹಿಂದೆ ಏನು ಮಾಡ್ತೀಯ? ಚೈತ್ಯಾದಿ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಸಬೇಕೆಂದು ನಿರ್ಧಾರ ಕೈಗೊಂಡು ಮದುವೆ ಪೂರ್ವದಲ್ಲಿ ದೇವಿಯ ಪೂಜೆಗೆ ಹೋದೆ. ಅಲ್ಲಿ ಬಂದಿರುವ ಬಂಡ ಕೃಷ್ಣ ಜೊತೆ ಓಡಿ ಹೋದ ದಿಂಡ ನೀರು. ನಿನಗೆ ಮಾನ ಉಂಟ, ಮರ್ಯಾದೆ ಉಂಟ? ನನ್ನ ಮಗಳನ್ನು ಖಂಡಿತ ಕೊಡುವುದೇ ಇಲ್ಲ. ನಿನ್ನ ಬದುಕಿನಲ್ಲಿ ಏನು ಮರ್ಯಾದೆ ಹೋಗಿದೆ, ನಿನಗೇನು ಶಾಸ್ತಿಯಾಗಿದೆ ಎಂದು ಸ್ವಲ್ಪ ಯೋಚನೆ ಮಾಡಿ. ಹಿಂದೆ ಅದೇ ಸಂದರ್ಭಕ್ಕೆ ನನ್ನ ಗಂಡನ ಜೊತೆ ಯುದ್ಧ ಆಯಿತು ನನಗೆ. ಆ ಸಂದರ್ಭ ನಿನ್ನ ತಲೆಯನ್ನು ಕೊಳಿಸಿದ್ದಾರೆ ಅಲ್ವಾ? ನಿನ್ನ ಪ್ರಾಣವನ್ನೇ ತೆಗಿತೀನಿ ಎನ್ನುವಾಗ ಮುಂದಾದ ಸಂದರ್ಭ ಬೇಡ ಎನ್ನುವ ಹಾಗೆ ತಡೆದವಳು ನಾನು ಅಲ್ಲ. ನೀನು ಮಾಡಿದ ತಪ್ಪಿಗೆ ಶಾಸ್ತಿ ಆಗ್ಬೇಕೆನ್ನುವ ಕಾರಣಕ್ಕಾಗಿ ತಲೆ ಕೊಳಿಸಿದ್ದಷ್ಟೇ.
ಪ್ರತಿಜ್ಞೆ ಮಾಡಲಿಲ್ಲ. ಆ. ಪುಂಡರೀಕಾಮಕನ ಕೊಲ್ಲದೆ ಆ. ತಂಗಿಯನ್ನು ಕೊಂಡಬಾರದು, ಆ. ಮತ್ತೆ ಗುಂಡಿನಾಪುರಕ್ಕೆ ಸೇರಲಾರೆ. ಆ. ಹೌದಾ? ಆ ರೀತಿ ಪ್ರತಿಜ್ಞೆ ಮಾಡಿ ನಾನೀಗ ಬಂದೆ ಅಂತ ನೀ ಹೇಳುದಲ್ವಾ? ಹೌದು ಬಂದಿದೆಯಲ್ಲ. ಅಲ್ಲ, ನಿನ್ನ ಗಂಡ ಸಾಗಲಿ ಇನ್ನು ಇದ್ದಾನಲ್ಲ, ಇದ್ದಾರೆ ಕೊಲ್ಲೋದಕ್ಕೆ ಅವಕಾಶ ಬೇಕಾಗ್ತದಲ್ಲ. ಅಣ್ಣ. ಆದ್ರೆ ಇನ್ನೂ ಒಂದು ಮಾತು ಹೇಳ್ತೇನೆ, ಸಾಯುವುದಕ್ಕಲ್ಲ, ಎಲ್ಲಿಯಾದ್ರೂ ಇದೇ ವಿಚಾರ ನಾನಾಗಿ ಹೀಗೆ ನಿಧಾನವಾಗಿ ಕೇಳಿದ್ದೇನೆ. ನನ್ನ ಗಂಡನಿಗೆ ವಿಚಾರ ಗೊತ್ತಾದ್ರೆ ಸುಮ್ಮನಿರುವುದಿಲ್ಲ, ಮತ್ತೆ ನಿನ್ನಲ್ಲಿ ದೂರ ಕೊಡ್ತಾರೆ. ನಿನಗೆ ವ್ಯವಸ್ಥೆ ಮತ್ತೆ ನಿನ್ನ ಗಂಡ ಅಲ್ಲ, ನನ್ನಲ್ಲಿ ಹೋರಾಟಕ್ಕೆ ಕಲ್ಪವಂತ ಭೈರವನೇ ಬರಲಿ, ಕಡಾದಿಕ್ಕಿನವನೇ ಪರಮೇಶ್ವರನ ಬರಲಿ, ನಾನು ಲೆಕ್ಕಿಸುವುದಿಲ್ಲ. ನಮ್ಮ ನಿರ್ಧಾರ ಏನು? ಸಿಂಧೂ ದೇಶ ರಾಜಕುಮಾರಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡುವುದು ನಮ್ಮ ಅಂತಿಮ ನಿರ್ಧಾರ. ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೇನೆ, ಹೋಗ್ತೇನೆ. ನೀನು ಹೋಗಂತ ಹೇಳುದು ನಾನು ಹೋಗ್ತೇನೆ. ಹೋಗುವ ಮೊದಲು ಪ್ರತಿಜ್ಞೆ ಮಾಡಿ ಹೋಗ್ತೇನೆ. ಎಲ್ಲಿಯಾದ್ರೂ ನನ್ನ ಮಗನಿಗೆ ನಿನ್ನ ಮಗಳಾದ ರುಕ್ಮವತಿಯನ್ನು ಮದುವೆ ಮಾಡಿಸಿಕೊಂಡು ಹೋಗಲಿಲ್ಲ, ಉಟ್ಟದ್ದು ಸೀರೆ ಅಲ್ಲ, ತೊಟ್ಟದ್ದು ಬಳೆ ಅಲ್ಲ, ತೊಟ್ಟದ್ದು ಕುಪ್ಪಸ ಅಲ್ಲ, ಕೃಷ್ಣ ಪರಮಾತ್ಮ ಹೆಂಡತಿ ರುಕ್ಮಿಣಿ. ನಾನು ಹಾಗೆ ಇವಳಿಗೆ ಅನುಮಾನ ಏನು ಹೇಳಿ, ಹೆಂಗಸರ ಮಾತು ಹೆಂಗಸ್ಥಳಕ್ಕೆ ಖಂಡಿತ ಬರುವುದಿಲ್ಲ. ಆದರೂ ಒಂದು ಯೋಚನೆ ಮಾಡಬೇಕು. ಕಬಳಗಾರ ಸ್ಥಾನ ಆ ಕೃಷ್ಣ ಎಷ್ಟು ಹೊತ್ತಿಗೆ ಏನು ಮಾಡ್ತಾನೆ ಅನ್ನುವ ನಿರ್ಧಾರ ಮಾಡಲು ಸುಲಭ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಮದುವೆ ಹೆಣ್ಣನ್ನು ಬಯಸಿಕೊಂಡಿದ್ದೇನೆ. ನಾನು ಮಾತ್ರ ಹಾಗಲ್ಲ, ನಿಶ್ಚಯಗೊಂಡು ಇಲ್ಲಿವರೆಗಾಗಿ ಬಂದವನಿದ್ದೇನೆ. ಮೊದಲು ನಾಲ್ಕೆ ಯಾರು? ನಾನೇ. ನೀನು ಇದ್ದದ್ದಲ್ಲ ಹಾಗೆ ಮಾಡಿ ಹೀಗಾದದ್ದ. ಜಾಗ ಬಿಡಿಸಿ ನಾನು ಬಾ. in the
ನಿಮ್ಮ ಮುಖದರ್ಶನವಾಗದ ಎಷ್ಟು ಸಮಯಗಳು ಕಳೆದು ಹೋಯಿತು. ಬಹುಕಾಲ ಆಯ್ತು. ನಿಮ್ಮನ್ನ ಕಾಣುವುದಕ್ಕೆ ಬೇಕಾಗಿ ಹಳಸಿ ಹೋದಂತ ಸಂಬಂಧವನ್ನು ಮತ್ತೆ ಮುಂದುವರಿಸುವುದಕ್ಕೆ ಬೇಕಾಗಿ ನಾವೇ ಬಯಸಿ ಬಯಸಿ ನಿಮ್ಮಡೆಗೆ ಬಂದರೆ ನಿಮ್ಮ ಅದಟನ ತೋರುವುದಕ್ಕೆ ಮುಂದಾಗ್ತಾ ಇದ್ದೀವಿ. ಇಂದು ನಮ್ಮನ್ನ ಕಂಡು ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಅಂದಲ್ಲ ಬಂದಿರುವ ಮಂದ ಬುದ್ಧಿಯ ಭಾವ ನೀವು ಕ್ಷೇಮಿಗಳೇ ಅನ್ನೋ ಪ್ರಶ್ನೆ ನಾನು ಮಾಡ್ತೇನೆ. ನೋಡು, ನಾನು ನನ್ನ ಮಗಳನ್ನು ಆ ಸಿಂಧೂ ದೇಶ ರಾಜಕುಮಾರಿಗೆ ಕೊಡಬೇಕೆನ್ನು ನಿರ್ಧಾರ ಕೈಗೊಂಡಿದ್ದೇನೆ. ಅದನ್ನು ಬದಲಾಯಿಸುವುದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನೀನು ಬಂದು ಕೇಳಿದ್ರೆ ನಾನು ಹಾಗೆ ಮಾಡಿದೆ ಅದು ಸರಿಯಾಗ್ತದ, ಅದು ಧರ್ಮಸಮ್ಮತ ಆಗ್ತದ. ಆದ್ದರಿಂದ ನಮ್ಮ ನಿರ್ಧಾರ ಬದಲಾಯಿಸುವುದಿಲ್ಲ. ಖಂಡಿತ ಅವನಿಗೆಲ್ಲೂ ಕೊಡುವುದೇ ಇಲ್ಲ. ನೀನು ನಿಶ್ಚಯಿಸಿದ್ದೀಯಾ ಅಂತ ನಿನ್ನ ಮಗಳು ಬದುಕು ಹಾಳು ಮಾಡಬೇಕಾ ಕೇಳು. ಯಾಕೆ? ಆ ಕೆಟ್ಟವನ ಮಗನಿಗೆ ಕೊಟ್ಟರೆ ನಿನ್ನ ಮಗಳು ಬದುಕು ಹಾಳಾಗ ನೀನು ಹೇಳಿಕೊಳ್ಬೇಕು. ನಾವು ಸಂಭಾವಿತ ತೀರ್ಮಾನ ಮಾಡಿ ಈ ನಿರ್ಧಾರ ಕೈಗೊಂಡಂತೆ. ಆದ್ದರಿಂದ ಬದಲಾಯಿಸುವುದಿಲ್ವಾ? ನೀನಲ್ಲ ಯಾರು ಬಂದು ಹೇಳಿ ನಮ್ಮ ನಿರ್ಧಾರ ಒಂದೇ. ನಿನ್ನ ನಿರ್ಧಾರ ಬದಲಾಗ್ತದೆ ಎನ್ನುವುದು ನಿನ್ನ ಸಹೋದರಿಯ ಮದುವೆಯಲ್ಲಿ ನೀನು ತಿಳಿದುಕೊಳ್ಳಬೇಕಾಗಿದೆ. ಏನು ಮಾಡೋಣ? ನನಗೆ ಮೋಸ ಮಾಡಿ ನನ್ನ ಜೊತೆ ಓಡಿ ಹೋಗಿದ್ದಾಳೆ. ಆ ಬಂಡೆ ಸಂಬಂಧ ಆವತ್ತೇ ಹರಿದು ಬಿಟ್ಟಿದ್ದೇನೆ. ಆದರೂ ಇವತ್ತು ಬಂದು ಮಗಳನ್ನು ಕೊಡುವುದಿಲ್ಲ. ನಮಗೆ ಮಾನ ಉಂಟು, ಮರ್ಯಾದೆ ಉಳಿಸಿಕೊಂಡು ನಮ್ಮ ಕರ್ತವ್ಯ. ಮಾನ ಎಲ್ಲ ಹೋಯ್ತಲ್ಲ ಅವತ್ತು. ಎಲ್ಲಿ? ನಿನ್ನ ಕೇಶಮಂಡನೆ ಆದಾಗ ಮತ್ತೆ ಹುಟ್ಟಿದೆ. ಅದ್ರೊಳಗೆ ನಾವು ರಕ್ಷಿಸುವುದಿಲ್ಲ. ಅದು ಹುಟ್ಟುತ್ತದೆ. ಹೌದು. ಮತ್ತೆ ನಮ್ಮ ನಿರ್ಧಾರ ಪ್ರತಿಜ್ಞೆ ಪೂರೈಸಿಕೊಳ್ಳುವುದಕ್ಕೆ ಇದೊಂದು ಅವಕಾಶ. ನಿನ್ನ ಪ್ರತಿಜ್ಞೆ ಹಾಳು ಮಾಡುವುದಕ್ಕೆ ಮಾತು ಗೊತ್ತುಂಟು. ಇವನು ಮುಂದ ಅಲ್ಲ, ಅಣ್ಣನಿಗೆ ಇಷ್ಟ ಆಗಿದೆ ಅಲ್ವಾ? ನಾನೊಂದೆಲ್ಲ ಮಾತು ಕೇಳ್ತೇನೆ. ಅಲ್ಲ, ಅವರು ತಲೆ ಕೂತು ಬೆಳೆದಿದೆ ಅಂತ ಎಷ್ಟು ಬೆಳೆದಿದೆ ನೋಡುವ ತೆಗಿವೈತು ನೋಡಿ. ಅಲ್ಲ, ಬೆಳೆದಿದೆ, ಮುಂದುವರೆದಿದ್ದಾನೆ. ಆದ್ರೆ ಒಂದೆರಡು ಅವನಲ್ಲಿ ಮಾತಾಡೋದಕ್ಕೆ ಅವಕಾಶ. ಆಡು ಆಡು ಆಡು. ಅಣ್ಣಯ್ಯ, ಸುಡು 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 ಅಯ್ಯೋ, ಸುಡು 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 ಸುಡು. ಯಾವ ಸುಡುವುದು? ಏನು ಸುಡುವುದು? ಅಲ್ಲ, ಕಟ್ಟಿದ್ದು ಬಿಗಿಯಾಗಿದೆ, ಕೈ ಕಟ್ಟಿದ್ದೀರಿ. ಅದು ಮೊದಲು ಕಟ್ಟುವಾಗ ಗೊತ್ತಾಗ್ಲಿಲ್ಲ ಬಿಗಿ ಆಗ್ತದೆ ಅಂತ. ಅದು ಗೊತ್ತಾಗ್ಲಿಲ್ಲ. ನೋವು ಮಾತ್ರ ಗೊತ್ತಾಯ್ತು. ಈಗ ಬಿಡಿಸುವ ವ್ಯವಸ್ಥೆ ಮಾಡಿ. ಆಯ್ತು. ಯಾವತ್ತು ನಮ್ಮ ಮಗಳನ್ನು ಖಂಡಿತ ಕೊಡುವುದಿಲ್ಲ. ಇದು ನಮ್ಮ ದಳ ನಿರ್ಧಾರ, ಬದಲಾಯಿಸುವುದೇ ಇಲ್ಲ.
ಹೆಣ್ಣು ಮಕ್ಕಳಿಗೆ ಯುದ್ಧ ಕ್ಷೇತ್ರ ನಿಶ್ಚಿತ. ನಿನ್ನ ಪ್ರವೇಶ ಯಾಕಾಯ್ತು? ಬರುವಂತ ಪರಿಸ್ಥಿತಿ ಬಂದು ಹೋಯ್ತಲ್ಲಪ್ಪ. ಯಾಕೆ ಮಗ? ದೂರದಿಂದಲೇ ಎಲ್ಲವನ್ನ ಗಮನಿಸ್ತಾ ಇದ್ದವಳು ಹಾ. ಮದುವೆ ವಿಚಾರವಾಗಿ ಇಷ್ಟೆಲ್ಲ ಆಗಿ ಹೋಯ್ತಪ್ಪ. ಅಂದ್ರೆ ಹೌದಪ್ಪ, ನೋವಾಯ್ತಪ್ಪ. ಯಾರಿಗೆ? ನಿಮಗೆ ನನಗೆ ನೋವಾದ ತೊಂದರೆ ಇಲ್ಲ. ಹಾ. ನಿನ್ನ ಬಾಳುಗಳು ತರಬೇಕು, ಅದು ನಮ್ಮ ನಿರ್ಣಯ. ಆದಿದ್ದಪ್ಪ. ಹಾಗೆ ನಾನು ಮದುವೆಗೆ ಹೋಗ್ತೇನೆ. ಹಾ. ಆದ್ರೆ ಮದುವೆ ಆಗುವುದಕ್ಕೆ ಸಿಂಧು ದೇಶದ ರಾಜಕುಮಾರ ಆಹಾ. ಚಂದ ಚಂದ ಚಂದವೇ ಚಂದ. ಹೌದಾ? ಅಷ್ಟು ರೂಪ ಅಂತ ಆಹಾ. ಅವನೇ ಯೋಗ್ಯವರ. ಅವರು ಬೇಡಪ್ಪ ನನಗೆ. ಮತ್ತೆ? ಮದುವೆ ಆಗುತ್ತಿದ್ರೆ ಮನ್ಮಥನಿಗೆ ಮಾತ್ರ ಮದುವೆ ನೋಡು, ಆಗುವುದು. ಹಾ. ಗೋವಳನ ಮಗ ಹಾ. ನಮಗೂ ಅವನು ಸರಿ ಹೊಂದುವುದಿಲ್ಲ. ಹಾ. ಆದ್ರಿಂದ ಅವನ ಆಸೆ ಬಿಟ್ಟುಬಿಡು. ಹೌದಾ? ಅವ ಬೇಡ. ಮದುವೆ ಮಾಡಿಕೊಡುವುದಿಲ್ಲ. ಆಗುವುದಿಲ್ಲ. ಹಾಗೆ ನನಗೆ ಜೀವನವೇ ಬೇಡ. ನಾನು ಇಲ್ಲೇ ಸಾಯ್ತೇನೆ. ಹೆಣ್ಣು ಮಕ್ಕಳ ಕೊಲೆಯೇಶ್ವರ ಅಪ್ಪ ಹೇಳಿದ ಮಾತನ್ನು ಕೇಳಿದ್ರೆ ನಾನು ಸಾಯ್ತೇನೆ. ಹೌದು. ಹಾಗಾಗೋದು ಬೇಡ. ನಿನಗೇನಾಗಬೇಕು ಮದುವೆ ಹಾಗೆ ಮಾಡು. ಹಾಗೆ. ಖಂಡಿತ ಮಾಡು. ಹೌದಾ? ಹಾ. ಹಾ. ಹೋಗು. ನಿಲ್ಲು. ತಂಗಿ ಅಣ್ಣ. ಏನಾಗ್ತೀಗ? ಸಂತೋಷವಾ? ಹೊಸ ಜೋಡಿ. ಹಾಗಿದೆ. ಸುಡು ಮೂರ ಎಂತದ್ದು ಸುಡುದು ಆವಾಗ ಸಿಕ್ಕಿನ ಆವೇಶದಲ್ಲಿ ಹೇಳಿದ ಮಾತದು. ಇಷ್ಟು ವರ್ಷ ಇದೆಲ್ಲ ಸಿಕ್ತೆ ಅಂತದ್ದು. ಹಾಗಲ್ವ? ಆದರೂ ಮಗಳ ಬಾಳು ಒಳಿತಾಗಬೇಕಂತ ಆವಾಗ ನಿರ್ಧಾರ ಮಾಡಿದ್ದೆ. ನಿಮ್ಮ ಸಂಬಂಧ ಬೇಡ ಅಂತ. ಈಗ ನೋಡಿದ್ರೆ ಎಲ್ಲ ಒಳ್ಳೆಯದು. ಎಲ್ಲ ಅಪ್ಪಂದಿರು ಹೋಗುವುದು ಹೆಣ್ಣು ಮಕ್ಕಳಿಗೆ. ಖಂಡಿತ ಮಾತು ಕೇಳಿದ್ರೆ ಅವಳು ಸತ್ತರೆ ನಮ್ಮ ಕುಲಕ್ಕೆ ರಕ್ತ ಪ್ರಯಾಣ ಒಬ್ಬಳೇ ಹೌದು. ಅಲ್ವಾ? ಹೌದು. ಆದ್ರೆ ನನ್ನ ಮಾತು ಹಾಳಾದ್ರೂ ಚಿಂತೆ ಇಲ್ಲ. ಅವಳು ಸುಖವಾಗಿರ್ಬೇಕು. ಹಾಗಾದ್ರೆ ಪ್ರತಿಜ್ಞೆ ಮದ್ದಿಗೆ ಹಾಕುದು. ಹಾ, ಹೋಗ್ಲಿ ಬಿಡು. ಹೋಗ್ಲಿ. ಹಾಗೆ. ಮಗಳು ಬೇಕು. ಮಂಗಳಾರತಿ. ಮಂಗಳಾರತಿ. ಮುಂದಾಗುವುದು. ಸಂಬಂಧ ಒಳ್ಳೆಯದಾಯ್ತು. ಕಲ್ಯಾಣ ಆಯ್ತು. ಇನ್ನು ದೋಷ ಇಲ್ಲ. ಈ ಕಥೆಯನ್ನು ಕಂಡವರು ಹಾಗೂ ಮಾಡಿದವರು ಎಲ್ಲವರಿಗೂ ನಮ್ಮ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಂಡು ಕಥೆಗೆ ಮಂಗಲ. ಮುಂದಾರ್ತಿ ಜಾತ್ರೆಯ ಶುಭ ಸಂದರ್ಭದಲ್ಲಿ ಬೆಳಕಿನ ಸೇವೆ ಪ್ರೀತ್ಯರ್ಥವಾದದ್ದು ಮಾತಿಗೆ ನಾವು ನಂಬಿಕೊಂಡಿರುವಂತಹ ಮಹಾಗಣಪತಿ ಮುಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಲ್ಲುಕೊಟ್ಟಿಗೆ ಸ್ವಾಮಿ ಬೊಬ್ಬರಿಯ ಸ್ವಾಮಿ ಹಾಗೂ ಹುಲಿದೇವರು ನಂದಿಕೇಶ್ವರ ಜೊತೆಗೆ ಸುಬ್ರಹ್ಮಣ್ಯ ದೇವರು ಚಂಡಿಕೇಶ್ವರಿ ಎಲ್ಲರೂ ಸೇರಿದಂತಹ ಸದ್ಭಕ್ತರಿಗೆ ಉತ್ತಮವಾದಂತಹ ನೆಮ್ಮದಿ, ಶಾಂತಿ, ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತನ್ನ 1ಕ್ಕೆ 10, 10ಕ್ಕೆ 100, 100ಕ್ಕೆ 1000, 1000ಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಕೊಟ್ಟು ಅನುಗ್ರಹಿಸಿರುವುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಮಾಡುತ್ತಾರೆ. ಸರ್ವಜನ